ಎಂತ ಮಸ್ತ್ ಪ್ಲೇಸ್ ಐತೆ ನೋಡ್ರಿ. ಎಲ್ಲ ಗೊತ್ತಿದೆ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿಶಾಲಕ್ಷ್ಮಿ ನವರ ವ್ಲಾಗ್ಸ್. ಏನಾರು ಕೋಲ್ಡ್ ಕುಡಿ ಬಹಳ ಇಷ್ಟ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳಗೆ ಏನು ತರ್ಸೀನಿ ಅಂತ ನೋಡೋಣ ಬರ್ರಿ. ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಲ್ಗುನ್ ವ್ಲಾಗ್ಸ್. ನಿಮಗೆ ಗೊತ್ತೈತ್ರಿ, ನಾವು ವರ್ಕೇರಿ ಅಮೋಘ ಸಿದ್ದೇಶ್ವರದಿಂದ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಹೋಗೋರದೀವಿ ಅಂತ ಹೇಳಿದ್ನಿ ನಿಮಗೆ. ಈಗ ಅಲ್ಲಿಗೆ ಬಂದೇವು ನೋಡ್ರಿ. ಸೊ ಇದು ಗತ್ತರ್ಗಿ ಭಾಗ್ಯವತಿ ದೇವಿ ಅಂತ ಹೇಳ್ರಿ. ನಮ್ಮ ತಮ್ಮ ಅದು ಭಾಳ ಹೆಸರು ಕೇಳಿದ್ರಂತ್ರಿ. ಇಲ್ಲಿ ಬಂದವ್ರೇನೋ ಈ ದೇವಿ ದರ್ಶನ ತಗೊಂಡ ಹೋಗ್ತಾರಂತ್ರಿ. ನನಗಂತರೂ ನಾ ಹೆಸರಷ್ಟ ಕೇಳಿದ್ರಿ, ನನಗೇನೂ ಐಡಿಯಾ ಇರಲಿಲ್ಲ. ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ, ಸೇಮ್ ಡಿಕ್ಟೋ ಎಲ್ಲಮ್ಮ ಗುಡ್ಡ ಥರನ ಐತ್ರಿ. ನೋಡ್ರಿ ದೇವಿ ದರ್ಶನ ನಿಮಗೂ ಆತ ಅನ್ಕೋತನ್ರಿ. ನನಗಂತರೂ ಭಾಳ ಸಮಾಧಾನ ಸಿಕ್ಕಿದ್ದು ಎಲ್ಪ ಅಂತಂದ್ರೆ ದೇವಿ ದರ್ಶನ ಮಾಡುವಂತ ಸ್ವಲ್ಪ ಗದ್ದಲ ಇರಲಿಲ್ಲರಿ. ನೋಡ್ರಿ ದೇವಸ್ಥಾನಕ್ಕೆ ಬಂದೇವಂದ್ಮೇಲೆ ದೇವರ ದರ್ಶನ ಭಾಳ ಚಂದ ಆಗ್ಬೇಕ್ರಿ. ಇವತ್ತು ನಮ್ಗೆ ಅದು ಆಗಿದ್ದ ನನಗೆ ಭಾಳ ಸಮಾಧಾನ ಆಯ್ತು. ಇಲ್ಲೂ ಎಲ್ಲಮ್ಮ ಗುಡ್ಡ ಥರ ಭಾಳ ದೊಡ್ಡ ಪಾಳೆ ಇರ್ತೈತಂತ್ರಿ. ಬಟ್ ಇವತ್ತು ಇರಲಿಲ್ಲ, ಸ್ಪೆಷಲಿ ನಾವು ಶನಿವಾರ ಬಂದಿದ್ದಕ್ಕೆ ಇರಲಿಲ್ಲ ರೀ ಇವತ್ತು. ಅದೇ ನಾವು ಶುಕ್ರವಾರ ಬಂದಿದ್ವಿ ಅಂತಂದ್ರೆ 6 ತಾಸಿಗೆ ಪಾಳೆ ಸಿಕ್ತಂತ್ರಿ. ಹೋಗುವಾಗ ಬಾಗ್ಲ ನೋಡಿದ್ರೆ ಎಷ್ಟು ಸಣ್ಣದ್ ಮಾಡಿದಾರ. ಇನ್ನು ನೋಡ್ರಿ ಅಳಿಯ ಮಾವ ಎಷ್ಟು ಖುಷಿ ಆಗ್ಯಾರ, ಏನ್ ಪ್ರೀತಿ ಅಪ್ಪ ಇವ್ರದ. ಅಮ್ಮ ಆಕ್ಚುಲಿ ಬರುದಿಲ್ಲ ಅಂದ್ರಿ ಒಳಗ ಕಾರಿಂದ, ನನಗೆ ಅಲ್ಲಿ ಅಮೋಘ ಸಿದ್ದೇಶ್ವರ ಹೋಗಿ ರಗಡಾಗೈತಿ ಅಂತನ್ಲ. ಬಟ್ ಆದ್ರೂ ಕೂಡ ದೇವಿ ಶಕ್ತಿ ಕೊಟ್ಲು ಅನ್ಕೋತಾನಿ, ಬಂದೇ ಬಿಟ್ಲ. ಇನ್ನ ಇವ್ರು ನೋಡ್ರಿದ ಇಲ್ಲೇ ಆ ಒಂದು ಹರಿದ್ವಾರದೊಳಗದು ಹಸ್ತಾರಲ್ರಿ, ಆ ರೀತಿ ನಮ್ಮ ಹಚ್ಚಾಕತ್ತಿದ್ರ. ನಾನ್ ನೋಡಿದ್ರ ಕೈಯಾಗ ಒಟ್ಟ ಚೇಂಜ್ ತಗೊಂಡಿರ್ಲಿಲ್ಲ. ದಾಟಿ ಹೊಂಟಿದ್ನಿ, ಈಗ ಸಾವುಕಾರ್ತಿ ಹಂಗ ಹಿಂಗ ಅಂತ ಕರದ ನನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿ ಏನ್ ಮಾಡಿದ್ಲ ಅಂದ್ರೆ ಹಚ್ಚಿಸೇ ಬಿಟ್ಲರಿ. ಇರು 10 ರೂಪಾಯಿ ಕೈಯಾಗಿತ್ತು ತೆಗೆದು ಕೊಟ್ನಿ. ಇನ್ನು ನನ್ನ ಸೊಸಿ ನೋಡ್ರಿದ ಈ ಅಡಿಗೆ ಸಾಮಾನು ಬೇಕಂತ ಕುಂತಾಳ, ಅದ್ರಾಗ ಅಡಿಗೆ ಮಾಡಿ ನನಗೇನೋ ತಿನ್ನಿಸ್ತಾಳಂತ. ಅಕ್ಕಿ ಅಷ್ಟು ಹೇಳೋದು ಹೆಚ್ಚು, ನಾ ಕೊಡ್ಸೋದು ಹೆಚ್ಚು. ಕೊಡಿಸೇ ಬಿಟ್ನಿ ನೋಡ್ರಿ ನಾನು ಆಗ್ಲಂತೇಳಿ. ಆಕ್ಚುಲಿ ನೋಡ್ರಿ ಗತ್ತರ್ಗಿ ಭಾಗ್ಯವತಿ ದೇವಿ ಭಾಗ್ಯಮ್ಮ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕುಲದೇವಿ ರೀ. ಆಕಿ ಮುಂಚೆ ಗುಲ್ಬರ್ಗಾ ಡಿಸ್ಟಿಕ್ ಒಳಗೆ ಬರ್ತೈತ್ರಿ, ಈಗ ಯಾದಗಿರಿ ಡಿಸ್ಟಿಕ್ ಒಳಗೆ ಬರ್ತೈತಿ. ಮುಗಿಸ್ಕೊಂಡ್ವಿ, ಚಲೋ ಬಾಳ್ತ್ರಿ. ಸೇಮ್ ನಮ್ ಕಡೆ ತಗೋತಿ ಎಲ್ಲಮ್ಮ, ಈ ಕಡೆ ಭಾಗ್ಯವಂತಿ ದೇವಿ ನೋಡ್ರಿ. ನೋಡಾಕ್ ಟೆಂಪಲ್ ಅದಕ್ಕೆ ಸೇಮ್ ಅಂದ್ರೆ ಸೇಮ್ ಐತಿ. ಎಲ್ಲಾ ಇದನ್ನು ಹಂಗ ಐತಿ, ಚಲೋ ಐತಿ. ಊಟದ ವ್ಯವಸ್ಥೆನೇ ಇಲ್ಲ ರೀ. ಊಟ ಕಟ್ಕೊಂಡ್ ಬಂದ್ ಮಾಡಬಹುದು. ಶುಕ್ರವಾರ ಮಾತ್ರ 6 ತಾಸು 6 ತಾಸು ಪಾಳೆ ಇರ್ತದಂತ್ರಿ ಅಲ್ಲಿ. ಇವತ್ತೇನು ಇರ್ಲಿಲ್ಲ, ನಾವು ಅಗ್ದಿನಿದ ಒಳಗಡೆನ ಓದಿಸಿದ ಆರಾಮಾಗಿ ಹೋಗಿ ಖಾಲಿ ಚಲೋ ಅನಸ್ತ. ನಿಮ್ಗೆ ಹೆಂಗ ಅನಸ್ತ ಕಮೆಂಟ್ಸ್ ಮಾಡ್ರಿ. ಗತ್ತರ್ಗಿಗೆ ಬಂದವ್ರಿ ಭಾಗ್ಯವತಿನ ಬಿಟ್ಟಾಗೆ ಹೋಗಿರ್ತಾರಂತ್ರಿ. ಮತ್ತು ಇಲ್ಲೇ ರೋಗಗಳನ್ನು ನಿವಾರಣೆ ಮಾಡ್ಕೊಳಕಂತ ಬರ್ತಾರಂತ್ರಿ. ಸ್ಪೆಷಲಿ ನಾವು ಅಲ್ಲಿಂದ ಬಿಟ್ವಿ, ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೇನ್ರಿ ನಿಮಗೆ. ಭಾಗ್ಯವತಿಗೆ ಹೋಗಿದ್ವಲ್ರಿ, ಅಲ್ಲಿಂದ ಹೋಗುವಾಗ ಭುವನ್ ಸಪ್ತಿಂದ್ರೆ ಊಟ ಮಾಡಿಲ್ರಿ ಇವತ್ತು ನಾವು ಮಧ್ಯಾಹ್ನ. ಅಲ್ಲೇ ಮಮ್ಮಿ ಮುಮ್ಮಟ್ಟಿ ಗುಟ್ಟ ಏನು ಅಮೋಘ ಸಿದ್ದೇಶ್ವರದಾಗ ಪ್ರಸಾದ ಇತ್ತು, ಬಟ್ ಹೊಟ್ಟೆ ಸಿರ್ಲಿಲ್ಲ ಅವಾಗ ಪ್ರಸಾದ ನೋಡಿ ಬಿಡಕ್ಕಾಗ್ಲಿಲ್ಲ ಅಂತ ತಿಂದ್ವಿ. ಏನು ರುಚಿ ಇತ್ರಿ ಸಾರದು. ಈಗ ಇಲ್ಲೇ ಉಪ್ಪಿಟ್ಟು ತಿನ್ನಕತ್ತಿ, ನಮ್ಮಮ್ಮ ಉಪ್ಪಿಟ್ಟು ಮಾಡ್ಕೊಂಬಂದಿದ್ಲ, ಅದನ್ನ ಚುಮ್ಮರಿ ಹಾಕೊಂಡು ಬಿಡಕತ್ತೀವಿ ನೋಡ್ರಿ. ಅಷ್ಟರು ದಾರ್ಯಾಗ ಅಲ್ಲೇ ಒಂದು ಬಸವಣ್ಣನ ಗುಡಿ ಐತ್ರಿ, ಬಡ ಅಲ್ಲೇ ಬಂದ ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂದ್ವಿ. ನಮ್ಮಮ್ಮ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ಲು, ಚಲೋ ಆತಗಿ ಅಂತೇಳಿ. ಬೋರು ಇತ್ರಿ ಅಲ್ಲೇ. ನಮ್ಮ ಮಕ್ಳು ಯಾವಾಗ ಬೋರ್ ನೀರೋದು ಕುಡಿಬೇಕ್ರಿ, ಬಡ ಮಸ್ತ್ ಬೋರ್ ಹೊಡೆದ ನೀರು ಕುಡಿದ್ವಿ. ಮತ್ತು ಕುರಿ ಕಾಯವ್ ಬಂದಿದ್ರಿ ಒಬ್ಬವ, ಅವ್ನಿಗೂ ಅಲ್ಲೇ ಅದ ಊರಾವಂತ, ಅವ್ಗೆ ಬಡ ಒಂದಿಷ್ಟು ಉಪ್ಪಿಟ್ಟು ಉಳಿದಿತ್ತು ಕೊಟ್ವಿ ರೀ, ನೆನೆಸ್ಕೊಂಡು ಊಟ ಮಾಡ್ತಾರಂತೇಳಿ. ನೋಡ್ರಿದ ಮಕ್ಕಳೆಲ್ಲ ಹೆಂಗೆ ಆಟ ಆಡಕತ್ತಾರ. ಇನ್ನು ನಾವು ಇಲ್ಲಿಂದ ಬಿಟ್ವಿ, ಇನ್ನು ನಮ್ಮ ಊರಿಗೆ ಪ್ರಯಾಣ ಬೆಳೆಸೇವಿ. ಈಗ ನಡೆ ಕೆಲಸ ಸ್ಟಾಪ್ ಆಗೈತಿ, ಹೇಳ್ತೇನೆ ರೀ. ರಾತ್ರಿ ಊಟಕ್ಕೆ ನಾವು ಬಾಗಲಕೋಟೆ ಹತ್ರ ರಾಜಸ್ಥಾನ್ ಡಬ್ಬಾಕ್ ಬಂದ್ವಿ ರೀ. ಹಿಂಸರೆ ಒಮ್ಮೆ ಆಲ್ರೆಡಿ ಲಾಗ್ ಒಳಗೆ ಅಪ್ಲೋಡ್ ಮಾಡಿದ್ದೇನೆ ರೀ. ಮಸ್ತ್ ಊಟ ಸಿಗುತ್ತೆ ರೀ ಇಲ್ಲೇ, ಬಟ್ ನಂಗೆ ಅವಾಗ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇದು ರಾಜಸ್ಥಾನ್ ಡಾಬಾ ಅಂದ್ರೆ ಬಾಗಲಕೋಟೆ ರೋಡಿಗೆ ಐತ್ರಿ, ಪ್ಯೂರ್ ರಾಜಸ್ಥಾನಿ ಡಾಬಾ ರೀ. ಭಾರಿ ಸ್ಪೆಷಲ್ ಅಂದ್ರೆ ರಾಜಸ್ಥಾನಿ ಡಿಶಸ್ ಎಲ್ಲ ಸಿಗ್ತಾವ. ನನಗೆ ಭಾಳ ಇಷ್ಟ ಆಯ್ತು. ನಾವು ಧಾರವಾಡ ಹತ್ರ ಹೋಗಿದ್ವಿ, ಬಟ್ ಇಲ್ಲಿ ಹಂಗೆ ನನಗೆ ಉಳಿದೆಲ್ಲ ಶೇವ್ ಮಸಾಲ ಅವೆಲ್ಲ ಟೇಸ್ಟ್ ಚಲೋ ಇದ್ದು ರೀ, ಬಟ್ ನಾನು ತೊಗೊಂಡಷ್ಟು ಕಾಸು ಅನ್ಸಿರ್ಲಿಲ್ಲ. ಇದು ಮಾತ್ರ ಮಸ್ತ್ ಇತ್ತು. ಮಕ್ಳು ಆಗ ಎದ್ದಾರ್ರಿ, ನಿಧಿಗಣ್ಣಗೆ ಎಬ್ಸ್ಕೊಂಡು ಬಂದೇವಿ. ರೀತಿ ನೋಡ್ರಿ ಕೂತ್ಕೊಂಡ ತಿನ್ನೋದು. ನನಗೆ ಅನ್ಸಿದ್ದೇನಂದ್ರೆ ನಮ್ಮನೆ ಡೈನಿಂಗ್ ಟೇಬಲ್ ಮಾಡಿದ್ರೆ ಹಿಂಗೆ ಮಾಡಿಸ್ಬೇಕಪ್ಪ ಅಂದ್ಕೊಂಡೇನ್ರಿ ನಾನು. ಆರಾಮಾಗಿ ಕುಂತು ಆರಾಮಾಗಿ ಊಟ ಮಾಡ್ತೀವಿ ರೀ. ಮತ್ತು ಇನ್ನೊಂದು ಸ್ಪೆಷಲ್ ಏನಂತಂದ್ರೆ
ಜಲ್ದಿ ಖಾಲಿ ಆಗುತ್ತಿರಪ್ಪ ಇಲ್ಲಿ ಏನೂ ಅಂದ್ರೆ ನೀವು ಲೇಟಾಗಿ ಬಂದಂಗೆ ನಿಮ್ಗೆ ಏನೂ ಸಿಗಂಗಿಲ್ಲ ಇಲ್ಲಿ 10:30 ಅದು ಬಂದೇವು ನೋಡ್ರಿ ನಾವು ಆಲ್ರೆಡಿ ಬೆಂಡಿ ಎಲ್ಲ ಡಿಶಸ್ ಎಲ್ಲ ಖಾಲಿ ಆಗ್ಯಾವ ಅಂದ್ರೆ ಬೆಂಡಿಲೇ ಮಾಡಿದ್ದು ಡಿಶಸ್ ಎಲ್ಲ ಖಾಲಿ ಆಗ್ಯಾವ ನಾವು ಅದನ್ನ ಕೇಳಿದ್ದ ಬಟ್ ಇರಲಿಲ್ಲ ಅಂತಂದ್ರೆ ಹಂಗೆ ಏನಾಗ್ತದಂದ್ರೆ ವೆಜಿಟೇಬಲ್ ಆಲ್ಮೋಸ್ಟ್ ಜಲ್ದಿ ಖಾಲಿ ಆಗ್ತೈತಿ ರಶ್ ಇರ್ತೈತೆ ರೀ ಬಟ್ ಈ ಸರ ಚಲೋ ಇತ್ತು ನೋಡ್ರಿ ನೀನು ಆರ್ಡ್ರ್ ಮಾಡೀವಿ ಪನ್ನೀರ್ ಬುರ್ಜಿ ಸೇವ್ ಮಸಾಲ ಸೇವ್ ಟಮಾಟರ್ ಎಲ್ಲ ಸೇವ್ ಮಸಾಲ ಲಾಸ್ಟ್ ಟೈಮ್ ಸೇವ್ ಟಮಾಟರ್ ತೊಗೊಂಡಿದ್ವಿ ರೀ ಮಸ್ತ್ ಇತ್ತು ಈ ಸರ ಸೇವ್ ಟಮಾಟರ್ ಇರಲಿಲ್ಲ ಅಂತ ಹೇಳಿದ್ರೆ ಸೊ ಹಿಂಗಾಗಿ ಸೇವ್ ಮಸಾಲ ತೊಗೊಂಡ್ವಿ ಇವ್ರು ಸ್ಪೆಷಲ್ ಹಿಂಗೆ ಇರ್ತೈತಿ ರಾಜಸ್ಥಾನ್ ಡಬ್ಬಾ ಒಳಗೆ ಯಾವಾಗ್ಲೂ ಟೇಸ್ಟ್ ಮಾತ್ರ ಸಖತ್ ಇರ್ತೈತ್ರಿಪ್ಪ ಪ್ಲೀಸ್ ಒಂದು ಸಾರಿ ವಿಸಿಟ್ ಕೊಟ್ಟೇ ಕೊಡ್ರಿ ಈ ದಾರಿ ಒಳಗೆ ಹೊಂಟಿದ್ರಿ ಅಂದ್ರೆ ನೀವು ಭಾರಿ ಇರ್ತೈತ್ರಿಪ್ಪ ಖರೆ ಮತ್ತು ಇನ್ನೊಂದು ಏನಂದ್ರೆ ಈ ರೀತಿ ಕುಂತು ತಿನ್ನೋದೈತಲ್ಲ ಮಕ್ಕಳು ಇದ್ದವ್ರಿಗೆ ಭಾಳ ಅನುಕೂಲ ರೀಪ್ಪ ಆರಾಮಾಗಿ ಊಟ ಆಗ್ತೈತಿ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತೇವಲ್ರಿ ಮಕ್ಕಳು ಅಡಿಕಾಡ್ ಹೋಗ್ತಾವ ರೈಸ್ ಮಸಾಲ ರೈಸ್ ತೊಗೊಂಡಿದ್ವಿ ಇದು ನೋಡ್ರಿದ ಫುಲ್ಕಾ ಜೋಡಿ ಇಷ್ಟು ಟೇಸ್ಟ್ ಆಗ್ತೈತೆ ಅಂತಂದ್ರೆ ಭಾರಿ ಇರ್ತದ ರೀ ಕರೆನ ಹಾಂ ಅಚ್ಚೇತ್ ಬೋನ್ ಅಂಬಾಜ್ ಕೊಡ್ಪಾಟ ಜಸ್ಟ್ ಊಟ ಮುಗಿಸಿದ್ವಿ ರೀ ಆಯ್ತಾ ಇವತ್ತಿಂದ ಈ 2 ದೇವ್ರ ದರ್ಶನ ಅದು ಇನ್ನೊಂದೆರಡು ಪ್ಲ್ಯಾನ್ ಇದ್ದು ಆಗಲಿಲ್ಲ ಈಗ ಆಲ್ರೆಡಿ 12 ಗಂಟೆ ಆಗೈತಿ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣಂತ ಧ್ರುವ ಅಂತೂ ಕಾಡಾಕತ್ತಾನ್ರಿ ಭೂವಿಗೆ ನಿದ್ದೆ ಬಂದೈತಿ ನಮ್ಮ ಮನು ಮಕ್ಕೊಂಡಾಳ ನಮ್ಮ ಗೋಲು ನೋಡ್ರಲ್ದ ಫುಲ್ ಆ್ಯಕ್ಟಿವ್ ಅದಾನ ಸೊ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ ಥ್ಯಾಂಕ್ ಯು ರಾತ್ರಿ ಹೆಂಗೆ ಬಂದು ಮಲ್ಕೊಂಡೇವು ನಮಗೆ ಗೊತ್ತಿಲ್ಲರಿ ಧ್ರುವ ನೋಡ್ರಲ್ದ ಇನ್ನೂ ಮಲ್ಕೊಂಡಾನ ಅವ್ರಣ್ಣ ಆಟ ಸಾಮಾನು ಏನು ತೊಗೊಂಡಾನಂತ ಅವ್ನಿಗೆ ಗೊತ್ತಿಲ್ಲ ಭುವಿಗೆ ಆ್ಯಕ್ಚುಲಿ ಧ್ರುವ ಗೊತ್ತಿಲ್ಲರಿ ಭುವಿ ಆಟ ಸಾಮಾನು ಎಂತ ತೊಗೊಂಡಾನಂತೇಳಿ ಅಜ್ಜಿ ನೋಡ್ರಿದ ಎಲ್ಲ ಆಟ ಸಾಮಾನು ಕೊಡತ್ತಾಳ ತೆಗ್ದ ಇವ ಕೆ ಜಿಗೆ ಎಷ್ಟು ಬೇಕು ಇವ ಕೆ ಜಿಗೆ $200 ಹೇಳಿದ್ರು ನಾನು 150 ಕೇಳ್ಬಿಟ್ಟು ಒಮ್ಮೆ 100 ಹೋಗಂದ್ಬಿಟ್ಟನವ್ರ ಕೊಟ್ಟನು ಒಮ್ಮೆ ನಾನು 150 ಭಾಳ ಜಾನ್ತನ ಮಾಡಿ ಆಟಿಕೆ ಸಾಮಾನು ತಂದೆ ಅಂತೇಳಿ ನಮ್ಮ ಮಮ್ಮಿ ಭಾಳ ಖುಷಿ ಅದಾಳ್ರಿ ಸೊ ಹಿಂಗಿತ್ರಿ ಇವತ್ತಿನ ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ ವಿಜಾಪುರ ಗತ್ತರ್ಗಿ ಟೂರ್ ಹೆಂಗಿತ್ತು ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡ್ರಿಪ್ಪ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋನು ಇನ್ನೂ ಸ್ಪೆಷಲ್ ಥಿಂಗ್ ನಿಮ್ಗೆ ಹೇಳೋದೈತಂತ ಹೇಳ್ತೇನೆ ಮಕ್ಳು ಹೆಂಗೆ ಆಟ ಆಡಕತ್ತಾರ ನೋಡ್ರಿ ನಿಮಗೆ ಆಡಿದ ನೆನಪಿತ್ತಂದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ ಥ್ಯಾಂಕ್ ಯು